ಜೀವ, ನೀನೇನಾದ್ರೂ ಅವ್ರನ್ನ ಬೈದ್ಯಾ? ಇಲ್ಲ ಮಗ. ಯಾಕೆ ಅಮ್ಮ ಇಷ್ಟೊಂದು ಅಳ್ತಾ ಇದ್ದಾರೆ? ರಚನಾ, ರಚನಾ, ನಾನು ಮಾಧುರಿನ ಸಾಯಿಸಬಾರ್ದಾಗಿತ್ತು. ರಚನಾನ ನನ್ನ ಕಂಟ್ರೋಲಲ್ಲಿ ಹಿಡ್ಕೊಳಕ್ ಹೋಗಿ ನಾನಾ ದೇವಿ ಕಂಟ್ರೋಲಕ್ಕೆ ಹೋಗ್ಬಿಡ್ನಲ್ಲ. ಹೇಗೆ ಮಾಯಾಜಾಲದಿಂದ ತಪ್ಪಿಸ್ಕೊಳ್ಳೋದು ನಾನು? ಡಾಕ್ಟರ್, ಅವ್ರು ಹೇಗಿದ್ದಾರೆ? ಅವ್ರ ಹೆಸರು ಮಾಧುರಿ ಅಂತ. ನೀವು ಮಾಡಿರೋ ಆಕ್ಸಿಡೆಂಟು ಸಿವಿಯರ್ ರೇಂಜ್ ಇಂದ ರಚನಾ ಮೇಡಮ್. ನಾವೇನೇ ಪ್ರಯತ್ನ ಪಟ್ಟರು ಅವ್ನು ನುಡಿಸ್ಕೊಳಕ್ಕಾಗಲಿಲ್ಲ. ಕೋಪದ ಕೈಗೆ ಬುದ್ಧಿನ್ ಕೊಟ್ರೆ ಯಾವತ್ತು ಅಪಾಯನೇ ರಚನಾ. ಒಂದು ಕ್ಷಣ ಈ ಅಮ್ಮನ ಮಾತು ಕೇಳಿ ನೀನು ಮನೆಯಲ್ಲೇ ಉಳ್ಕೊಂಡಿದ್ರೆ ನೀನು ಕಾರ್ ತಗೊಂಡು ರಸ್ತೆಗೆ ಬರ್ತಾನೂ ಇರಲಿಲ್ಲ, ಈ ಆಕ್ಸಿಡೆಂಟ್ ಆಗ್ತಾನೂ ಇರಲಿಲ್ಲ, ಒಂದು ಪ್ರಾಣ ನಿನ್ನಿಂದ ಹೋಗ್ತಾನೂ ಇರಲಿಲ್ಲ. ಅನ್ಯಾಯವಾಗಿ ಒಂದ್ ಹೆಣ್ಮಗಳ ಸಾವಿಗೆ ಕಾರಣ ಆಗ್ಬಿಡ್ಲಲ್ಲ ನನ್ ಮಗಳು. ನಾನು ಇವಾಗ್ಲೇ ಪೊಲೀಸ್ ಅವ್ರ ಹತ್ರ ಹೋಗಿ ಈ ಕೇಸ್ ವಿಷಯವಾಗಿ ಸರೆಂಡರ್ ಆಗ್ಬಿಡ್ತೀನಮ್ಮ. ಹಾಗೇನಾದ್ರೂ ಮಾಡ್ಬಿಟ್ರೆ ನೀನ್ ಜೈಲಿಗೆ ಹೊಟ್ಟೋಗ್ತೀಯ ರಚನಾ. ಪರವಾಗಿಲ್ಲಮ್ಮ, ನಾನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅಂತ ಆಗ್ಲೇಬೇಕು ತಾನೆ. ನೀನ್ ಜೈಲಿಗೆ ಹೋದ್ರೆ ನಿನಗ್ ಮಾತ್ರ ಶಿಕ್ಷೆ ಆಗಲ್ಲ, ನಮಗೂ ಆಗುತ್ತೆ. ನಿನ್ ಕರಿಯರ್ನ ನಂಬ್ಕೊಂಡು ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ, ಅದು ಸಾಲದಲ್ಲಿ. ನಾಳೆ ದಿನ ಅವರೆಲ್ಲ ಬಂದು ನನ್ ಮರ್ಯಾದೆ ತೆಗೆದ್ರೆ ನಾನಂತೂ ಬದುಕಿರಲ್ಲ. ನಮ್ಮನ್ನೇ ನಂಬ್ಕೊಂಡಿರೋ ತೇಜ, ಆರ್ತಿ, ನಿಧಿ, ಮನೋಹರ್ ಎಲ್ಲರೂ ಬೀದಿಗೆ ಬೀಳ್ತಾರೆ. ಅಷ್ಟೇ ಅಲ್ಲ ರಚನಾ, ಅರ್ಧಂಬರ್ಧ ಶೂಟ್ ಆಗಿರೋ ಸಿನಿಮಾ ಎಲ್ಲ ನಿಂತೋಗುತ್ತೆ. ಎಷ್ಟು ಜನ ಪ್ರೊಡ್ಯೂಸರ್ಸು ಫೈನಾನ್ಷಿಯಲ್ ಕಾಟನ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾರೋ ಗೊತ್ತಿಲ್ಲ. ಒಂದು ಸಾವುಗೆ ನ್ಯಾಯ ಕೊಡ್ಸಕ್ ಹೋಗಿ ಇಷ್ಟೆಲ್ಲ ಜನರ ಪ್ರಾಣ ಹೋಗೋದಕ್ಕೆ ಕಾರಣ ಆಗ್ಬೇಕಾ ನೀನು? ಕೇಳಿದ್ರೆ ನನಗೆ ಭಯ ಆಗ್ತಿದೆ ಅಮ್ಮ. ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಕಮಿಷನರ್ ಹತ್ರ ಮಾತಾಡಿದ್ದೀನಿ. ನಿನ್ನ ಹೆಸರು ಎಲ್ಲೂ ಹೊರಗಡೆ ಬರ್ದಿರೋ ತರ ಅವ್ರು ನೋಡ್ಕೋತಾರೆ. ಏನು ಇಲ್ಲಿ ನಡೆದಿಲ್ಲ ಅನ್ನೋ ತರ ನಾವು ಇಲ್ಲಿಂದ ಹೊಟ್ಟೋಗ್ಬಿಡೋಣ. ಅಫ್ಕೋರ್ಸ್ ಮಾಧುರಿ ಸಾವು ನಿನ್ನನ್ನ ಕಾಡ್ತಾ ಇರುತ್ತೆ, ಆದ್ರೆ ನಿನಗೆ ಬೇರೆ ದಾರಿ ಇಲ್ಲ. ಒಂದು ಪ್ರಾಣಕ್ಕೆ ನ್ಯಾಯ ಕೊಡ್ಸಕ್ ಹೋಗಿ 10 ಪ್ರಾಣ ಹೋಗ್ಬಾರ್ದಲ್ವಾ ನಿನ್ನಿಂದ? ಕಷ್ಟನೋ ಸುಖನೋ ನಿನ್ ಜೊತೆ ನಿಲ್ಲೋದು ಈ ಅಮ್ಮ ಮಾತ್ರನೇ ರಚನಾ.
ನನ್ನ ಮಾತು ಕೇಳಿದಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತಾ ನಿನಗೆ ಇವತ್ತು? ಇಲ್ಲ ಅಮ್ಮ, ನಿನ್ನ ನೆಗ್ಲೆಕ್ಟ್ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ನಿನ್ನಿಂದ ಈ ತಪ್ಪುಗಳಾಗಬಾರ್ದು. ನನಗೆ ಮಾತು ಕೊಡು, ಈ ಅಮ್ಮ ಹಾಕಿದ ಕೆರೆನ ಇನ್ಮೇಲೆ ಯಾವತ್ತೂ ದಾಟಲ್ಲ ಅಂತ. ನನ್ನ ಮಗಳ ಕ್ಷೇಮಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಾತು ಕೊಡು. ಅಮ್ಮ, ಪ್ರಾಣ ನನ್ನ ಮಾತನ್ನ ಯಾವತ್ತಿಗೂ ಮೀರಲ್ಲ ಅಮ್ಮ. ಬಾ ಅಮ್ಮ, ಹೋಗೋಣ. ಮಾಧುರಿ, ಮಾಧುರಿ, ಮಾತಾಡ ಮಾಧುರಿ, ನಿನ್ ಜೀವ ಬಂದಿದ್ದೀನಿ. ಮಾಧುರಿ, ಎದ್ದ ಮಾಧುರಿ, ಎದ್ದ ಮಾಧುರಿ, ಎದ್ದ ಮಾಧುರಿ, ಮಾಧುರಿ, ಎದ್ರ ಮೇಲೆ ಮಾಧುರಿ, 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 ಜೀವ ಮಾಧುರಿ ಸತ್ತೋಗಿದ್ದಾಳೆ. ಅವಳು ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ. ಈಗ ಎದಲ್ತ ನೋಡು, ನೋಡಿ ಇವಾಗ ಎದಲ್ತಾಳೆ. ಮಾಧುರಿ, ಎದಳ ಮಾಧುರಿ, ನನ್ಗೆ ಗೊತ್ತು ನೀನು ಬಿಟ್ಟು ಹೋಗಿಲ್ಲ, ನನ್ಗೆ ಗೊತ್ತು. ನಡ್ಕೊಂಬೋಗ್ಬೇಡ, ಎದಳ ಮೇಲೆ, ಎದಳ ಮಾಧುರಿ. ಅವರು ಸಾಮಾನ್ಯವಾಗಿ ಯಾರನ್ನು ಗದರಿಸಿ ಕೂಡ ಮಾತಾಡಲ್ಲ. ಮತ್ತೆ ಯಾಕೆ ಅವರು ಬೇಬಿ ಕಂಡ್ರೆ ಅಷ್ಟೊಂದು ಬೈತಾರೆ? ಅವ್ರು ಒಪ್ಕೊಂಡ್ಮೇಲೆ ತಾನೆ ಅಮ್ಮ ಅಜ್ಜಿನ ಪೂಜೆ ಕರೆಯಕ್ ಹೋಯ್ತು. ಮತ್ತೆ ನೀನ್ ಯಾರು ಅಂತ ಯಾಕೆ ಹೇಳ್ತಾರೆ ಅವರು? ನಾವ್ ಈ ಮನೇಲಿ ಇರೋದ್ ಬೇಡ ಅಮ್ಮ, ಹಳೆ ಮನೆಗೆ ಹೋಗ್ಬಿಡೋಣ ಬಾ ಅಮ್ಮ. ನೀನು ನನ್ನಮ್ಮ, ಯಾರಾದ್ರೂ ನಿಂಗೇನಾದ್ರು ಅಂದ್ರೆ ನನಗ್ ಬೇಜಾರಾಗುತ್ತೆ, ಅಳು ಬರುತ್ತೆ ತುಂಬಾ. ಅಮ್ಮ, ತುಂಬಾ ನೋವುತ್ತಾ ಇದೆಯಾ? ಅಮ್ಮ, ನಾವೇನೇ ಪ್ರಯತ್ನ ಪಟ್ಟರು ಅವ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ. ನೀನ್ ಯಾಕಮ್ಮ ಅಳ್ತಾ ಇದ್ಯಾ? ಅಜ್ಜಿ ಹೇಳ್ತಾರ ನೀನೇನು ತಪ್ಪು ಮಾಡಿಲ್ಲ ಅಮ್ಮ. ನಿನ್ ತಾಯಿನ ನಿನ್ನಿಂದ ದೂರ ಮಾಡ್ಬಿಟ್ನಲ್ಲಮ್ಮ ನಾನು. ಅಮ್ಮ ಅಂದ್ರೆ ಉಸಿರನ್ನೇ ಕೊಡೋ ಇಂಥ ಮಗುಗೆ ಅಮ್ಮನೇ ಇಲ್ದಂಗ್ ಮಾಡ್ಬಿಟ್ನಲ್ಲ ನಾನು. ಅಮ್ಮ ಅಳ್ಬೇಡ, ಏನಾಯ್ತು? ಅಚ್ಚು, ಇವಳು ಸಮಾಧಾನ ಮಾಡೋದ್ ಬಿಟ್ಟು ನೀನ್ ಯಾಕೆ ಕಳ್ತಾ ಇದೀಯಾ? ಅಜ್ಜ ಅತ್ತೆ ಬೈದಿದ್ದು ಅಷ್ಟೊಂದು ಬೇಜಾರಾಯ್ತಾ ನಿಮಗೆ? ನೀವಿಬ್ರು ಪ್ರಪೋಸ್
ಪ್ರಪಂಚ ಅನ್ಕೊಂಡಿದ್ದ ಮಾಧುರಿನ ಕೊಂದು ಪಾಪಿ ನಾನು. ನಿಮ್ ಜೊತೆಲಲ್ಲ, ನಿಮ್ ಮುಖ ನೋಡೋದಕ್ಕೂ ಯೋಗ್ಯತೆ ಇಲ್ದೋಳ್ ನಾನು. ಜೀವ, ನೀನೇನಾದ್ರೂ ಅವ್ರನ್ನ ಬೈದ್ಯಾ? ಇಲ್ಲ ಮಗ. ಮತ್ತೆ ಯಾಕೆ ಅಮ್ಮ ಇಷ್ಟೊಂದು ಅಳ್ತಾ ಇದ್ದಾರೆ? ರಚನಾ, ರಚನಾ, ಶಿವ, ಆ ಹುಡುಗಿ ಇವತ್ತು ನಿಮ್ ಫೋಟೋ ಕೊಟ್ಟು ಹೋದ್ಲು ರೀ ನನಗೆ. ನಾನು ಬರ್ದಿದ್ದ ಚೀಟಿ ಬಗ್ಗೆ ಅವಳು ಯಾರಿಗೂ ಹೇಳಿಲ್ಲ. ಅತ್ತೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪೂಜೆಗೆ ನೀವು ಬರಬಹುದಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪೂಜೆಗೆ ನೀವು ಕೋಣೆಯಿಂದ ಆಚೆಗೆ ಬರ್ಬೋದಾ? ದೊಡಮ್ಮ ಸೈಲೆಂಟ್ ಆಗಿ ಬಿದ್ಕೊಳ್ಳಿ. ಪೂಜೆಗೆ ಬನ್ನಿ ಅತ್ತೆ ಅಂತ ರಚನಾ ಎಷ್ಟು ಪ್ರೀತಿಯಿಂದ ಕರೆದ್ಲು ಗೊತ್ತಾ ರೀ ನನಗೆ. ಇಷ್ಟು ವರ್ಷದಲ್ಲಿ ಅಷ್ಟೊಂದು ಪ್ರೀತಿಯಿಂದ ನನ್ನನ್ನು ಕರೆದವರೇ ಇಲ್ಲ ರೀ. ನನಗೂ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಆ ದೇವಿ ರಾಕ್ಷಸಿ ನನಗೆ ಹೋಗಕ್ ಬಿಡ್ಲಿಲ್ಲ. ನನ್ನ ಮಾತನ್ನ ಮೀರಿದ್ರೆ ರಚನೆಗೆ ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಹೆದರ್ಸಿದ್ಲು ರೀ. ಅವಳ ಕೈಯಲ್ಲಿ ನಾನ್ ಸಿಕ್ಕಾಕೊಂಡೆ ಇಷ್ಟೊಂದು ಅವಸ್ಥೆ ಪಡ್ತಾ ಇದ್ದೀನಿ. ಇನ್ನು ಆ ಮಾಯಕ ಹುಡುಗಿ ಅವಳು ಸಿಕ್ಕಾಕೋಬೇಕಾ? ಅದಕ್ಕೆ ನಾನು ಹೇಗೇಗೋ ಆಡ್ಬಿಟ್ಟೆ ರೀ. ಸಾರಿ ರಚನಾ, ಸಾರಿ. ನಾನು ರಚನಾಗೆ ಹೊಡಿಬಾರ್ದಿತ್ತು.